शन्नो मित्रश्चं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः। अथ कृष्णयजुर्वेदीय तैत्तिरीयोपनिषदि आनन्दवल्ली तत्र नवमोऽनुवाकः। ॐ सहनाववतु सहनौ भुनक्तु सह वीर्यङ्करवामहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। ॐ यस्माज्जातं जगत् सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः। यैरिमे गुरुभिः पूर्वं पदवाक्य प्रमाणतः व्याख्याताः सर्ववेदान्ताः तान् नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते। ಈಗ ತೈತ್ತಿರೀಯೋಪನಿಷತ್ತಿನ ಎರಡನೆಯ ಆನಂದವಲ್ಲಿ ಅದರಲ್ಲಿ 9ನೆಯ ಅನುವಾಕ ಅದರಲ್ಲಿ ಮೊದಲನೆಯ ಮಂತ್ರ ನಾವು ಈಗ ಅದನ್ನು ವಿಚಾರ ಮಾಡ್ತಾ ಇದ್ದೇವೆ. ಅದರ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಮಂತ್ರವನ್ನ 2 ಬಾರಿ ಪಾರಾಯಣ ಮಾಡಿ ನಂತರ ಈ ಅವಶಿಷ್ಟ ಭಾಷ್ಯ ಭಾಗವನ್ನ ವಿಚಾರ ಮಾಡೋಣ. ಓಂ ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚದೇತಿ. ಓಂ ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚ ನೇತಿ. ಈ ಮಂತ್ರದಲ್ಲಿ ಇಲ್ಲಿಯವರೆಗೆ ಏನಾಗಿತ್ತು? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ಸಹ ಎನ್ನುವ ಮೂಲಕ ಈ ಒಂದು ಪರಮಾತ್ಮ ಜ್ಞಾನದ ಬ್ರಹ್ಮಜ್ಞಾನದ ಫಲವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಭಾಗ ಸ್ವಲ್ಪ ಆಗಿತ್ತು, ತುಂಬಾ ದಿವಸವಾದ್ದರಿಂದ ಸ್ವಲ್ಪ ಅನುವಾದ ಮಾಡಿಕೊಂಡು ಮುಂದುವರಿದೆ. ನೋಡಿ, ಮನಸ ಸಹ ವಾಚಃ ಯತಃ ನಿವರ್ತಂತೆ ಅಪ್ರಾಪ್ಯ ನಿವರ್ತಂತೆ. ಏನು? ವಾಕು ಮತ್ತೆ ಮನಸ್ಸು ಕೂಡ ಯಾವ ತತ್ವದಿಂದ ತಮ್ಮ ಒಂದು ಕೆಲಸ ಏನು? ವಾಕು ಮನಸ್ಸು ಆ ಕೆಲಸವನ್ನ ನಿರ್ವಹಿಸಲಾಗದೆ ಹಿಂತಿರುಗಿ ಬಂದು ಬಿಡುತ್ತವೆಯೋ? ಯಾವುದು? ವಾಕು ಮತ್ತೆ ಮನಸ್ಸು. ಈ ವಾಕು ಮನಸ್ಸು ಅಂತಕ್ಕಂಥದ್ದು ಎಷ್ಟು ಪ್ರಬಲವಾಗಿದೆ ಅಂತಂದ್ರೆ ಅದು ಹಿಂತಿರುಗಿ ಬರುತ್ತೆ ಅನ್ನುವುದು ಸಾಧ್ಯವೇ ಇಲ್ಲ. ಏನು ಅದು ನೋಡೋಣ. ವಾಕ್ ಅಂತಂದ್ರೆ ಏನು? ವಾಕ್ ಅಂತಂದ್ರೆ ಅಭಿಧಾನ ಅಂತ ಅರ್ಥ. ಏನು? ಒಂದು ಹೆಸರು. ಯಾವುದರ ಹೆಸರು?
ಯಾವುದಾದ್ರೂ ಇರ್ಬೋದು ಒಂದು ಪದಾರ್ಥದ ಹೆಸರು. ಪದಾರ್ಥ ಅಂದ್ರೆ ಏನು? ಪದಾರ್ಥ ಅಂದ್ರೆ ದ್ರವ್ಯ, ಗುಣ, ಜಾತಿ, ಕ್ರಿಯೆ ಮುಂತಾದವೆಲ್ಲ ಇರ್ತಕ್ಕಂಥದ್ದು. ಇವೆಲ್ಲ ಇರ್ತಕ್ಕಂಥದ್ದು ಪದಾರ್ಥ. ಇದನ್ನ ತಿಳಿಸಿಕೊಡುವುದು ವಾಕು. ಅದಕ್ಕೆ ಅಭಿಧಾನ. ಉದಾಹರಣೆಗೆ ಇದು ಪುಸ್ತಕ, ತೈತ್ರಿಯೋಪನಿಷದ್ ಭಾಷ್ಯದ ಪುಸ್ತಕ ಅಂತ. ಏನಿದು? ತೈತ್ರಿಯೋಪನಿಷದ್ ಭಾಷ್ಯ ಅಂತನ್ನುವುದೇನು? ವಾಕ್. ಅದು ಅದು ಅಭಿಧಾನ. ಇದರ ಹೆಸರು, ಪುಸ್ತಕ ಹೆಸರು. ನೋಡಿ, ಒಂದು ಬಾರಿ ಈ ಹೆಸರು ಯಾರಿಂದಲಾದ್ರೂ ಆಗಲಿ, ನನ್ನಿಂದಲಾದ್ರೂ ಆಗ್ಬೋದು, ನಿಮ್ಮಿಂದಲಾದ್ರೂ ಆಗ್ಬೋದು, ಇದು ತೈತ್ರಿಯೋಪನಿಷದ್ ಭಾಷ್ಯದ ಪುಸ್ತಕ ಅಂತ ಈ ಅಭಿಧಾನ ಇದೆಯಲ್ಲ, ತೈತ್ರಿಯೋಪನಿಷದ್ ಭಾಷ್ಯ ಅಂತಕ್ಕಂಥದ್ದು ಅಭಿಧಾನ. ಅದು ಪ್ರಯೋಗವಾಗುತ್ತೋ, ನಿಮ್ ಬಾಯಿಂದ ಬಂತೋ, ಆ ತಕ್ಷಣ ಏನಾಗುತ್ತೆ, ಮನಸ್ಸು ವ್ಯಾಪಾರ ಮಾಡೋಕೆ ಶುರು ಮಾಡಿಬಿಡುತ್ತೆ. ಮನಸ್ಸು ಅಂತಂದ್ರೆ ಏನಿಲ್ಲಿ? ಮನಸ್ಸು ಅಂತಕ್ಕಂಥದ್ದು 4 ವಿಧವಾಗಿದೆ ಅಲ್ಲ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತಕ್ಕಂಥದ್ದು. ಇಲ್ಲಿ ಈ ಮನಸ್ಸು ಅಂದ್ರೆ ಇಲ್ಲಿ ವಿಜ್ಞಾನ, ಬುದ್ಧಿ ಅಂತಕ್ಕಂಥ. ಎಲ್ಲಿ? ಬುದ್ಧಿ. ಇದೇನಾಗುತ್ತೆ, ಆ ತೈತ್ತಿರೀಯ ಭಾಷ್ಯದ ಪುಸ್ತಕ ಎನ್ನುವ ಹೆಸರು ಬಂದ ಕೂಡಲೇ ಈ ಮನಸ್ಸು, ವಿಜ್ಞಾನ ಇದೆಯಲ್ಲ, ಇದು ಪ್ರಾರಂಭ ಮಾಡುತ್ತೆ. ಏನ್ ಪ್ರಾರಂಭ ಮಾಡುತ್ತೆ ಅಂದ್ರೆ, ಇದು ಇದರ ಪೂರ್ಣವಾದ ಅರಿವನ್ನ ನಮಗೆ ಉಂಟು ಮಾಡುತ್ತೆ. ಯಾವುದು? ನಮ್ಮ ಈ ವಿಜ್ಞಾನ ಅಂತಕ್ಕಂಥದ್ದು, ಅದನ್ನ ಇದು ಮನಸ್ಸು ಅಂತ ಕರೆದಿದ್ದ. ಇದು ನಮ್ಮ ದೈನಂದಿನ ಜೀವನದಲ್ಲಿ, ಲೌಕಿಕ ಜೀವನದಲ್ಲಾಗಲಿ, ವೈದಿಕ ಪ್ರವೃತ್ತಿಯಲ್ಲಾಗಲಿ, ಎಲ್ಲದರಲ್ಲೂ ಕೂಡ ಇದು ಇದ್ದದ್ದೇ. ಯಾವುದೇ ತಗೊಳ್ಳಿ, ಯಾವುದು ಅಮ್ಮ ಅಂತ ಕರೀತಾನೆ ಒಬ್ಬ, ಮಗ ಅಂತ ಕರೀತಾನೆ, ಹೆಸರು ಕರೀತಾನೆ, ರಾಮ ಅಂತಾನೆ, ಕೃಷ್ಣ ಅಂತಾನೆ. ಏನು? ರಾಮ ಕೃಷ್ಣ ಅಂತ ಅಂದ ತಕ್ಷಣ ಅದ್ಯಾವುದದು? ಅಭಿಧಾನ, ವಾಕ್ತದು. ತಕ್ಷಣ ಏನಾಗುತ್ತೆ, ಈ ಮನಸ್ಸು ಶುರುವಾಗುತ್ತೆ ವ್ಯಾಪಾರ ಮಾಡೋದಕ್ಕೆ. ಯಾವಾಗ? ತಕ್ಷಣನೇನು? ಜೊತೆಯಲ್ಲೇ ರಾಮ ಅಂದ ತಕ್ಷಣ ಏನಾಗುತ್ತೆ, ಓಹೋ, ಇವರು ನನ್ನ ಮಗ ಬಂತು. ಅಲ್ಲಿಂದೇನು? ಅಲ್ಲಿ ಪ್ರವೃತ್ತರಾಗ್ತಾನೆ. ಮಗನ್ ನೋಡೋದು, ಮಾಡೋದು, ಹೇಳೋದು ಮಾಡ್ತಾನೆ, ಪ್ರವೃತ್ತ ಬೇರೆ ವಿಚಾರ. ಅಲ್ಲಿಗೆ ಏನಾಯ್ತು? ರಾಮ ಎಂಬತಕ್ಕಂತ ವಾಕು ಪ್ರಯೋಗವಾದ ಕೂಡಲೇ ಈ ಮನಸ್ಸು ಕೆಲಸ ಮಾಡುವುದಕ್ಕೆ ಶುರು ಮಾಡುತ್ತೆ. ವಿಜ್ಞಾನ ಅಂತಕ್ಕಂಥದ್ದು ಆ ರಾಮ ಎಂಬತಕ್ಕಂಥ ಅವನು ಯಾವನು ಪ್ರಯೋಗ ಮಾಡಿರ್ತಾನೋ ಅವನಿಗೆ ಆ ರಾಮ ಅಂತ ಪದಾರ್ಥ ಇದೆಯಲ್ಲ, ಅದರ ಅರಿವನ್ನು ಉಂಟು ಮಾಡುತ್ತೆ. ರಾಮ ಅಂತಂದ್ರೆ ಯಾರು ಪ್ರಯೋಗ ಮಾಡ್ತಾರೋ ಅವನಿಗೆ ಅರಿವು ಉಂಟು ಮಾಡುತ್ತೆ. ಒಂದು ಪಕ್ಷ ಈಗ ಒಬ್ಬ ಮನುಷ್ಯ ಆಗಿದ್ದಾನೆ ಇಟ್ಕೊಳ್ಳಿ, ಒಬ್ಬ ಎ ಅಂತ ಇದ್ದಾನೆ. ಅವನು ರಾಮ, ರಾಮ ಬಾರೋ ಅಂತಾನೆ, ರಾಮ ಅಂತಾನೆ. ರಾಮ ಅಂದ ತಕ್ಷಣ ಅವನಿಗೆ ಏನಾಗುತ್ತೆ, ವಾಕ್ ಪ್ರಯೋಗ ಮಾಡ್ತಾನೆ. ಮನಸ್ಸು ಅಲ್ಲಿ ವ್ಯಾಪಾರ ಶುರುವಾಗುತ್ತೆ, ವಿಜ್ಞಾನ. ಅವನು ರಾಮ ಯಾರು? ಅವನ ಮಗ ಇಟ್ಕೊಳ್ಳಿ ಉದಾಹರಣೆಗೆ. ಅವನ ಮಗನನ್ನ ಜ್ಞಾಪಕ ಮಾಡುತ್ತೆ, ಮನಸ್ಸನ್ನ ಬುದ್ಧಿ ತಂದ್ಕೊಡುತ್ತೆ, ಅವರ ಚಿತ್ರ ತಂದ್ಕೊಡುತ್ತೆ. ಈಗ ಇನ್ನೊಬ್ಬ ಬಿ ಇದ್ದಾನೆ, ಅವನು ರಾಮ ಅಂತಲೇ ಮಾಡ್ದ. ಅವನು ರಾಮ ಅಂತ ಮಾಡಿದ್ರೆ ನೋಡಿ, ಇವನು ರಾಮ ಅಂತ ಮಾಡಿದಾಗ ಈ ವಿಜ್ಞಾನ ಪ್ರವೃತ್ತವಾಯಿತು, ಆ ಒಂದು ಪದಾರ್ಥದ ಅರಿವಾಯಿತು. ರಾಮ ಅಂತಕ್ಕಂಥದ್ದು ಸಮಾನವಾಗಿದೆ. ಇವನು ರಾಮ ಅಂತ ಪ್ರಯೋಗ ಮಾಡಿದ, ಅವನು ರಾಮ ಅಂತ ಪ್ರಯೋಗ ಮಾಡ. ಆದರೆ ವಿಜ್ಞಾನ ಏನ್ ಮಾಡ್ತು, ಮೊದಲು ಮಾಡದ್ನಲ್ಲ, ಅವನಿಗೆ ಅವನ ಮಗನನ್ನ ಪ್ರತ್ಯವನ್ನು ಉಂಟು ಮಾಡ್ತು. ಇವನಿಗೆ ಏನ್ ಮಾಡ್ತು, ಇವನ ಮಗನು ರಾಮ ಅಂತ ಹೆಸರು ಇವನ ಮಗನ, ಇವನಿಗೆ ಅವನನ್ನು ಮಾಡಲಿಲ್ಲ. ನೋಡಿ, ಹೆಸರು ಒಂದೇ ಆದರೂ ಕೂಡ ಇವನ ಮಗನನ್ನ ಪ್ರತ್ಯವನ್ನು ಉಂಟು ಮಾಡ್ತು. ಯಾವುದು? ಆ ಬುದ್ಧಿ ವಿಜ್ಞಾನ ಇದೆಯಲ್ಲ,
ಆ ಯಾವ ಪ್ರತ್ಯಯ ಉಂಟು ಮಾಡ್ತು? ಇವನ ಮಗನ ಪ್ರತ್ಯಯ ಉಂಟು ಮಾಡ್ತು. ಯಾಕೆ? ಅಲ್ಲಿ ಇವನ ಮಗ ಅವನು. ಏನಾಗಿತ್ತು? ಅಭಿಧಾನ ಒಂದೇ ಆಗಿತ್ತು. ಅವನು ರಾಮ ಅಂತಂದ, ಇವನು ರಾಮ ಅಂತಂದ. ಅವನಿಗೆ ಆ ಪ್ರತ್ಯಯವಾಯಿತು, ಇವನಿಗೆ ಈ ಪ್ರತ್ಯಯ ಆಯಿತು. ಹಾಗಾಗಿ ಏನಾಯ್ತು? ಇದು ಎಲ್ಲದಕ್ಕೂ ಕೂಡ ಸಮರ್ಥವಾಗಿರ್ತಕ್ಕಂಥದ್ದು. ಇಲ್ಲಿ ಅವ್ನು ರಾಮ ಅಂತ ಮಾಡ್ತಾ ಪ್ರತ್ಯಯ ಆಯ್ತು, ಇವನು ಅದೇ ಅಯ್ಯೋ ಸಾಧ್ಯವೇ ಇಲ್ಲ, ಇವನಿಗೆ ಬೇರೆ ಪ್ರತ್ಯಯ, ಇವನ ಮಗನ ಪ್ರತ್ಯಯ. ಹೀಗೆ ಎಲ್ಲಿ ಏನಾಯ್ತು? ಈ ವಾಕು ಮತ್ತೆ ಮನಸ್ಸು, ಅಭಿಧಾನ ಮತ್ತೆ ಪ್ರತ್ಯಯ. ವಾಕು ಅಂದ್ರೆ ಅಭಿಧಾನ, ಮನಸ್ಸು ಅಂದ್ರೆ ಪ್ರತ್ಯಯ. ಎರಡೂ ಕೂಡ ಜೊತೆಯಲ್ಲಿ ಕೆಲಸ ಮಾಡತಕ್ಕದ್ದು ಮತ್ತೆ ಪದಾರ್ಥದ ಅರಿವನ್ನು ಉಂಟು ಮಾಡುತ್ತೆ. ಇದರ ವ್ಯಾಪಾರ ಎಲ್ಲಿ? ಅಯ್ಯಯ್ಯೋ, ಇದರ ವ್ಯಾಪಾರ ಎಲ್ಲಿ ಅಂತಂದ್ರೆ ಈ ನಮ್ಮ ಭೂಲೋಕದಲ್ಲ, ಸ್ವರ್ಗಲೋಕದಲ್ಲ, ಅಯ್ಯೋ ಎಲ್ಲೆಲ್ಲಿ ಮನಸ್ಸಿಗೆ ಪ್ರವೇಶ ಉಂಟೋ ಅದೆಲ್ಲ. ಒಂದು ಪಕ್ಷ ನೋಡಿ, ಯಾವುದೋ ಒಂದು ಬ್ರಹ್ಮಲೋಕದ್ದು ಒಂದು ಯಾವುದೋ ಹೆಸರಿಡದ, ಅಭಿಧಾನ ಮಾಡ್ದ, ಅಲ್ಲಿ ಏನೋ ಒಂದು ಹೆಸರು ಹಿರಣ್ಯ ಗರ್ಭ ಬ್ರಹ್ಮ ಅಂತ ಇಟ್ಕೊಳ್ಳಿ. ಆ ಹಿರಣ್ಯ ಗರ್ಭ ಬ್ರಹ್ಮ ಅಂತಂದಾಗ ಅಭಿಧಾನ ವಾಕ್ಕಾಯ್ತು ಅಂದ ತಕ್ಷಣ ಇವನಿಗೆ ಇವನ ಮನಸ್ಸಿನಲ್ಲಿ ಆ ಹಿರಣ್ಯ ಗರ್ಭದ ಒಂದು ಪ್ರತ್ಯಯ ಉಂಟಾಯ್ತು. ಯಾವುದೋ ಒಂಥರ ಪ್ರತ್ಯಯ, ಹಿರಣ್ಯ ಗರ್ಭ ಹೀಗಿರ್ತಾರೆ ಹಾಗಿರ್ತಾರೆ, ರಾಕ್ಮುಖ ಇದಂತಾರೆ. ಇನ್ನೊಬ್ಬನು ಅದೇ ಪ್ರತ್ಯಯ ಮಾಡಿ ಅವನು ಬೇರೆ ಹೆಸರ ಅನ್ಬೋದು ಹಿರಣ್ಯ ಗರ್ಭ ಬ್ರಹ್ಮ. ಅವ್ನು 4 ಮುಖ ಅಲ್ಲ, ಒಂದೇ ಮುಖ ಇರ್ಬೋದು ಅವನಿಗೆ. ಅವನು ವಯಸ್ಸಾಗಿದ್ದೇ ಇರ್ಬೋದು, ಕಪ್ಪು ಕೂದಿರ್ಬೋದು, ಇವರಿಗೆ ಬೆಳಿ ಕೂದಲು ಕಾಣಿಸಿರುತ್ತೆ. ಈಗೇನಾಗುತ್ತೆ? ಯಾವುದೇ ಆಗಲಿ, ನೋಡಿದ್ದಾಗಲಿ, ನೋಡಿ ಇಲ್ಲದೆ ಇದ್ದು ಹಿರಣ್ಯ ಗರ್ಭದ ನೋಡಿಲ್ಲ ಇವನು, ನೋಡಿಲ್ಲದೆ ಇರೋದನ್ನಾಗಲಿ, ವಾಕು ಮತ್ತೆ ವಿಜ್ಞಾನ ಎರಡೂ ಕೂಡ ಜೊತೆಯಲ್ಲೇ ಪ್ರವೃತ್ತವಾಗಿ ಇವನಿಗೆ ಅರಿವನ್ನು ಉಂಟು ಮಾಡಿಕೊಡುತ್ತದೆ. ನೋಡಿ, ಇದರ ವ್ಯಾಪಾರ ವ್ಯಾಪ್ತಿಯಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಇಷ್ಟಾಯ್ತಲ್ಲ ಭೂಮಿಗೆ. ಈಗ ಏನ್ ಮಾಡ್ದ? ಒಬ್ಬ ಉಪನಿಷತ್ತೆಲ್ಲ ಓದ್ಕೊಂಡಿದ್ದ, ಸ್ವಲ್ಪ ಪರಮಾತ್ಮನ ಜ್ಞಾನ, ಪರಬ್ರಹ್ಮದ ಜ್ಞಾನ ಒಂದ್ ಸ್ವಲ್ಪ ಆಗಿತ್ತು. ಏನ್ ಮಾಡ್ದ ಅವನು ಕೂಡ ವಾಕ್ಯದ ಪ್ರಯೋಗ ಮಾಡ್ದ. ಏನಂತ ಪ್ರಯೋಗ ಮಾಡ್ದ? ಓಹೋ, ನಾನು ಪರಮಾತ್ಮನಾಗಿದ್ದೇನೆ ಅಂತ ಏನೋ ಪ್ರಯೋಗ ಮಾಡ್ದ. ಆ ಬ್ರಹ್ಮಾಸ್ಮಿ ಏನೋ ಪ್ರಯೋಗ ಮಾಡ್ದ. ಈಗ ನಾನು ಪರಮಾತ್ಮನಾಗಿದ್ದೇನೆ ಅಥವಾ ಬ್ರಹ್ಮವಾಗಿದ್ದೇನೆ ಇಟ್ಕೊಳ್ಳಿ. ಪರಮಾತ್ಮ ಅಂತ ಪ್ರಯೋಗ ಮಾಡಿದ ತಕ್ಷಣ ಏನಾಯ್ತು? ಅವನು ಪರಮಾತ್ಮ ಎಂಬುದಾಗಿ ಪ್ರಯೋಗ ಮಾಡಿದ ತಕ್ಷಣ ಅವನಿಗೆ ಏನಾಯ್ತು? ಆ ವಿಜ್ಞಾನ ಪ್ರಾರಂಭ ಮಾಡಿತು ಕೆಲಸ ಮಾಡೋದಕ್ಕೆ. ಕೆಲಸ ಮಾಡತಕ್ಕ ಏನಾಯ್ತು? ಏನಾಗಬೇಕಾಗಿತ್ತು? ಆ ಪರಮಾತ್ಮನ ಅರಿವಾಗಬೇಕಾಗಿತ್ತು. ಯಾಕೆ? ಪದಾರ್ಥ ಅರಿವಾಗಬೇಕು, ಎರಡು ಕೆಲಸ ಮಾಡಿದೆ. ಆದರೆ ಪರಮಾತ್ಮನ ವಿಷಯದಲ್ಲಿ ಪ್ರಯೋಗ ಮಾಡಿದಾಗ ಎರಡೂ ಕೂಡ ತಮ್ಮ ಕೆಲಸವನ್ನು ನಿರ್ವಹಿಸುವುದಕ್ಕೆ ಆಗದೆ ಹಿಂತಿರುಗಿ ಬಂದು ಬಿಟ್ಟವು. ಆಗಲಿಲ್ಲ. ಇಷ್ಟೊಂದು ಬಲಶಾಲಿಯಾಗಿವೆ ಇವು, ವಾಕು ಮತ್ತೆ ಮನಸ್ಸು ಅಂತಕ್ಕಂಥದ್ದು, ಅಭಿಧಾನ ಮತ್ತೆ ಪ್ರತ್ಯಯ ಅಂತಕ್ಕಂಥದ್ದು. ಏನಾಗಿದೆ? ಇವೇನು ಅರಿವನ್ನುಂಟು ಮಾಡಲೇ ಇಲ್ಲ. ಎಲ್ಲಿ? ಈ ಒಂದು ವಿಚಾರದ, ಯಾವುದ ವಿಚಾರದಲ್ಲಿ? ಪರಮಾತ್ಮನ ವಿಚಾರದಲ್ಲಿ, ಪರಬ್ರಹ್ಮನ ವಿಚಾರದಲ್ಲಿ ಆಗಲಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಇಂತಹ ಯಾವುದರಿಂದ ಈ ವಾಕು ಮತ್ತೆ ಮನಸ್ಸು, ಅಭಿಧಾನ ಮತ್ತೆ ಪ್ರತ್ಯಯ ಇವು ಹೋಗಿ ಆ ಅರಿವನ್ನುಂಟು ಮಾಡಿಬಿಡ್ತೇನೆ, ಪ್ರಯೋಗ ಮಾಡಿದಾನೆ ಇವನು ಅಂತ ಹೋಯ್ತು. ಏನಿಲ್ಲ, ವಾಪಸ್ ದೊಡ್ಡರಿವಾಗಲಿ. ಯಾಕೆ? ಪರಮಾತ್ಮನಲ್ಲಿ ಹೇಗಾಗುತ್ತೆ? ಆಗುದಿಲ್ಲ. ಮಾರ್ಕ್ಸ್ ಸಾಧ್ಯನಾ? ಇಂತಹ ಒಂದು ಪರಮಾತ್ಮ ತತ್ವವನ್ನ ಇವನು ಆನಂದಂ ಬ್ರಹ್ಮಣೋ ವಿದ್ವಾನ್, ಇಂತಹ ಆನಂದ ಸ್ವರೂಪವೇ ಆಗಿರತಕ್ಕಂತಹ ಈ ಒಂದು ಬ್ರಹ್ಮವನ್ನ ವಿದ್ವಾನ್
ತಿಳಿದವನು. ಅಲ್ಲ ಸ್ವಾಮಿ, ಈಗ ತಾನೇ ಹೇಳಿದ್ರಿ ಯಾವುದು ವಾಕು ಮತ್ತೆ ಮನಸ್ಸು ಅಭಿಧಾನ ಪ್ರತ್ಯಯ ಎರಡು ಜೊತೆಯಲ್ಲೇ ಕೆಲಸ ಮಾಡಿದ್ರು ಕೂಡ ತಿಳಿಸ್ಕೊಳಕ್ ಆಗೋದಿಲ್ಲ ಅಂತಂತ ಈಗ ಹೇಳ್ತಾ ಇದ್ರೆ ಯಾವ ವಿದ್ವಾನ್ ಅಂತ ತಿಳಿದೆ ಯಾವ ತಿಳಿತಾನ ತಿಳಿಯೋದು ಹೇಗೆ? ಮತ್ತೆ ತಿಳಿಯೋದು ಹೇಗೆ ಅಂತಂದ್ರೆ ಅದಕ್ಕೆ ಶಾಸ್ತ್ರ ಬೇಕೇ ಬೇಕು. ಆದರೆ ತಿಳಿದ ಮೇಲೆ ಏನಾಗುತ್ತೆ, ಓಹೋ ಈ ತತ್ವ ಇದೆಯಲ್ಲ ಇದು ಯಾವುದರಿಂದಲೂ ಕೂಡ ವಾಕ್ಯದಿಂದಾಗಲಿ ಮನಸ್ಸಿನಿಂದಾಗಲಿ ತಿಳಿದು ಬರಲು ಆಗದೇ ಇರತಕ್ಕಂಥ ಗೊತ್ತಾಗುತ್ತೆ. ಅದು ಆಮೇಲೆ ಪರಿಸ್ಥಿತಿ, ಅಲ್ಲಿವರೆಗೆ ಇವೆಲ್ಲ ಬೇಕು. ಇಂಥವನ್ನು ಇದೇ ಇದು ಅನುಭವ ಅಂತ ಇದೆ, ಇನ್ನೇನಲ್ಲ. ಇದು ಅನುಭವ, ಇದು ಬ್ರಹ್ಮಾನುಭವ. ಹೀಗೆ ಇಂತಹ ಅನುಭವವನ್ನು ಪಡೆದುಕೊಂಡವನು ಏನ್ ಮಾಡ್ತಾನೆ? ನ ಬಿಭೇತಿ, ಅವನು ಹೆದರುವುದಿಲ್ಲ. ಬಿಭೇತಿ ಹೆದರುವುದಿಲ್ಲ ಅಂತಂದ ತಕ್ಷಣನೇ, ಅಲ್ಲ ಸ್ವಾಮಿ ಇಲ್ಲಿ ಏನ್ ಮಾಡಿದ್ರಿ? ಈ ಮನಸ್ಸು ಮತ್ತೆ ವಾಕು ಎರಡನ್ನೂ ಸೇರಿ ಇಲ್ಲಿ ಏನಾಯ್ತಲ್ಲಿ, ಆ ಒಂದು ಮನಸ್ಸು ವಿಜ್ಞಾನ ಮತ್ತೆ ಆನಂದ ಎಲ್ಲ ಆದ್ಮೇಲೆ ಇದು ಬಂದಿರೋದು. ಹೋಗ್ತಾನೆ, ಪಂಚಕೋಶಗಳು ಆದ್ಮೇಲೆ ಇಲ್ಲಿ ಬಂದಿರ್ತಕ್ಕಂಥ. ಆದ್ರೆ ಇದು ಮೊದಲೇ ಬಂದಿತ್ತಲ್ಲ. ಯಾವಾಗ? ಮನಸ್ಸನ್ನ ಕುರಿತು ಹೇಳುವಾಗ. ಆವಾಗಲೂ ಕೂಡ ಯಥೋವಾಚನ ಬಂದಿತ್ತಲ್ಲ. ಅಂದರೆ ಹಾಗೆ ಬಂದಿತ್ತಪ್ಪ. ಯಥೋವಾಚೋ ನಿವರ್ತಂತೆಯ ಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್, ಇಷ್ಟೂ ಬಂದಿತ್ತು. ನ ಬಿಭೇತಿ, ಇದು ಬಂದಿತ್ತು. ಆದರೆ ಇಲ್ಲಿ ಏನ್ ಮಾಡಿದ್ದಾರೆ? ಇಲ್ಲಿ ಕುತಶ್ಚನೇತಿ ಅಂತ ಹಾಕಿದ್ದಾರೆ. ಅಲ್ಲಿ ಏನ್ ಬಂದಿತ್ತು? ಇವೆಲ್ಲ ಬಂದಿತ್ತು. ಆದರೂ ಕೂಡ ಅಲ್ಲಿ ಕುತಶ್ಚನೇತಿ ಅಂತ ಬಂದಿರ್ಲಿಲ್ಲ, ಅಲ್ಲಿ ಕದಾಚನೇತಿ ಅಂತ ಬಂದಿತ್ತು. ಕದಾಚನೇತಿ ಅಂದ್ರೇನು? ಯಾವಾಗಲೂ ಕೂಡ ಅವನು ಹೆದರುವುದಿಲ್ಲ, ಯಾವಾಗಲೂ ಕೂಡ ಹೆದರುವುದಿಲ್ಲ ಅಂತ ಹೇಳಿ ಒಂದು ಕಾಲ ಕೊಟ್ಟು, ಯಾವ ಕಾಲದಲ್ಲೂ 3 ಕಾಲ ಅಲ್ಲೂ ಕೂಡ ಹೆದರುವುದಿಲ್ಲ ಅಂತ ಮಾತ್ರ ಹೇಳಿತ್ತಪ್ಪ. ಇಲ್ಲಿ ಏನ್ ಹೇಳಿದ್ದಾರೆ ಗೊತ್ತೇ? ಈ ಪರಬ್ರಹ್ಮ ತಿಳಿದವನು ಅಲ್ಲಿ ಕೇವಲ ಮನಸ್ತತ್ವ ಅಂತ ತಿಳಿದವನು. ಮನಸ್ತತ್ವ ವಿಜ್ಞಾನ ಅದು ಕೂಡ ಏನು ಅತ್ಯಂತ ಬಲಶಾಲಿ ಆದದ್ದು. ಆದರೂ ಕೂಡ ಅಲ್ಲಿ ಕದಾಚನೇತಿ, ಅವನು ಯಾವಾಗಲೂ ಹೆದರುವುದಿಲ್ಲ ಅಂತ ಹೇಳಿತ್ತು. ಇಲ್ಲಿ ಏನ್ ಹೇಳಿದ್ದಾರೆ? ಕುತಶ್ಚನೇತಿ, ಯಾವ ಕಾರಣದಿಂದಲೂ ಇವನು ಭಯಪಡುವುದಿಲ್ಲ ಅಂತ ಹೇಳಿ, ಭಯಪಡುವುದಕ್ಕೆ ಕಾರಣ ಇದೆಯಲ್ಲ ಅದನ್ನೇ ನಿವಾರಣೆ ಮಾಡ್ತಾ ಇದೆ ಈ ಮಂತ್ರ. ಅಲ್ಲಿ ಯಾವಾಗಲೂ ಹೆದರೋದಿಲ್ಲ ಅಂತಾಯ್ತು. ಯಾವಾಗಲೂ ಹೆದರೋದಿಲ್ಲ ಅಂದ್ರೆ ಯಾವುದೋ ಒಂದು ಕಾರಣಕ್ಕೆ ಹೆದರೋದಿಲ್ಲ, ಬೇರೊಂದು ಕಾರಣ ಬಂದ್ರೆ ನೋಡಿ, ಇವನು ಯಾವಾಗಲೂ ಕೂಡ ಇವನು ರಾಮನಿಗೆ ಹೆದರುವುದಿಲ್ಲ ಅಂತ ಒಂದು ಪ್ರಯೋಗ ಮಾಡ್ತಾನೆ. ಯಾವಾಗಲೂ ರಾಮನಿಗೆ ಹೆದರುವುದಿಲ್ಲ ಅಂದ್ರೇನು? ರಾಮನಿಗೆ ಮಾತ್ರ ಯಾವಾಗಲೂ ಹೆದರುವುದಿಲ್ಲ, ಆದ್ರೆ ಕೃಷ್ಣನಿಗೆ ಹೆದರ್ಕೋಬಹುದಲ್ಲ ಅನ್ನುವ ಅರ್ಥ ಬರುತ್ತಲ್ಲಿ ಕದಾಚನ ಅನ್ನುವಾಗ. ಆದ್ರೆ ಇಲ್ಲಿ ಕುತಶ್ಚನೇತಿ ಎಂದೇನಾಗುತ್ತೆ? ಇವನು ರಾಮನಿಗೆ ಅಂತಲ್ಲ, ಕುತಶ್ಚನೇತಿ ಯಾವನಿಗೂ ಕೂಡ ಇವನು ಹೆದರುವುದಿಲ್ಲ. ಅಂದ್ರೇನು? ಹೆದರಿಕೆ ಕಾರಣನಾದವನಲ್ಲಿ ರಾಮ ಒಬ್ಬನೇ ಅಲ್ಲ, ಎಲ್ಲವೂ ಕೂಡ. ಇಲ್ಲಿ ಕಾರಣವನ್ನೇ ನಿವಾರಣೆ ಮಾಡ್ತಾ ಇದ್ದು ಈ ಮಂತ್ರ. ಪರಬ್ರಹ್ಮ ತಿಳಿದವನಿಗೆ ಕಾರಣವನ್ನೇ ನೀವು ಬೇರೆ ಸಹಿತ ಅಂತಾರಲ್ಲ, ಹಾಗೆ ಚಿತ್ತವಾಗಿ ಬಿಡ್ತಾರೆ. ಇದು ಇಷ್ಟು ಈ ಒಂದು ಇಷ್ಟವಾದ್ರೆ ಆಗಿತ್ತು. ಯಾತಕ್ಕೆ ಇಷ್ಟೊಂದು ಆಗಿತ್ತು ಹೇಳ್ತಾ ಇತ್ತು ಅಂದ್ರೆ, ಸ್ವಲ್ಪ ಮರೆಯೋದಕ್ಕೆ ಒಂದು ವ್ಯವಧಾನ ಇರುತ್ತೆ, ಮಾಡಿದ ಅವಕಾಶ ಇರುತ್ತೆ ನೋಡಿ. ಆದ್ದರಿಂದ ಇದನ್ನ ಹೇಳ್ತು. ಈಗ ಪ್ರಸ್ತುತ ಭಾಷೆ ಭಾಗ ನೋಡಿ. ಈಗ ಇಷ್ಟಾಯ್ತಲ್ಲ, ಯಾವುದಕ್ಕೂ ಹೆದರುವುದಿಲ್ಲ ಅಂತಾಯ್ತು. ಯಾವಾಗಲೂ ಅಲ್ಲ, ಯಾವುದಕ್ಕೂ ಹೆದರುವುದಿಲ್ಲ, ಕಾರಣವೇ ಇಲ್ಲ ಅಂತ. ಇದಕ್ಕೆ
ಯಾತಕ್ಕೆ ಈಗ ಹೇಳೋದಕ್ಕೆ ಕಾರಣ ಏನು? ಯಾವುದಾದ್ರೂ ಒಂದಕ್ಕೆ ಯಾವನಾದ್ರೂ ಒಬ್ಬ ಹೆದರ್ಲೇಬೇಕು. ಯಾವುದಾದ್ರೂ ಒಂದಕ್ಕೆ ಅವನು ನೋಡ್ರಿ ಯಾವುದಕ್ಕೂ ಹೆದರುವುದಿಲ್ಲ ಅಂತಾನೆ. ಓಹೋ, ಯಾವುದಕ್ಕೂ ಅಂದ್ರೆ ಯಾವುದಕ್ಕೂ ಯಾವುದೇ ಹೇಳಿ ನೀವು ಎಂಥದ್ದೇ ಹೆದರುವುದಿಲ್ಲ ಅಂದ್ರೆ ಏನಾಗುತ್ತೆ? ಅವನು ಮರಣಕ್ಕೆ ಹೆದರ್ತಾನೆ ಅಂತ ಆಗೋಗ್ಬಿಡುತ್ತೆ. ಇದು ನೀವು ಯಾವುದಕ್ಕೂ ಹೆದರುವುದಿಲ್ಲ ಅಂತ ಹೇಳ್ತೀರಲ್ಲ, ಇದು ಹೇಗೆ? ಯಾವ ಕಾರಣಕ್ಕೋಸ್ಕರ ಹೆದರ್ತಾ ಇದ್ವಿ? ಅಂದ್ರೆ ಮರಣಕ್ಕೂ ಹೆದರುವುದಿಲ್ಲ, ಹೇಗಿದು ಅಂತ ಕೇಳಿದ್ರೆ ಅದು ಹೇಳ್ತಾನೆ. ನಹಿ ತಸ್ಮಾತ್ ವಿದುಷಃ ಅನ್ಯತ್ವಂತರಮಸ್ತಿ ಭಿನ್ನಂ ಯಥೋ ಬಿಭೇತಿ. ಯಾತಕ್ಕೆ ಗೊತ್ತೇನಪ್ಪ? ಇವನು ಯಾವುದಕ್ಕೂ ಹೆದರುವುದಿಲ್ಲ, ಯಾವ ಕಾರಣದಿಂದಲೂ ಹೆದರುವುದಿಲ್ಲ. ಯಾವುದು? ಅದು ಮರಣನೇ ಇರ್ಬೋದು, ಅತ್ಯಂತ ಭಯಾನಕವಾಗಿರ್ತಕ್ಕಂಥದ್ದು. ಮರಣಕ್ಕೆ ಹೆದರಲ್ಲ ಅನ್ನೋನೇ ಇಲ್ಲ. ಹೌದ್ ತಾನೆ? ಇವನು ಇನ್ನು ಮರಣ ಭಯವೂ ಇಲ್ಲ ಅಂತ ಹೇಳ್ತಿಲ್ಲ. ಹೇಗೆ ಸ್ವಾಮಿ? ಯಾತಕ್ಕೆ ಅಂದ್ರೆ ಯಾಕೆ ಗೊತ್ತೇನಪ್ಪ? ಇವನಿಗೆ ವಿದುಷಃ, ಯಾರಿವನು? ವಿದ್ವಾನ್ ಇವನು. ಯಾವುದು? ಆ ಪರಬ್ರಹ್ಮವನ್ನು ಅನುಭವ ಪರ್ಯಂತವಾಗಿ ತಿಳ್ಕೊಂಡಿದ್ದಾನೆ ಇವನು. ಇವನಿಗೆ ತನಗಿಂತ ಭಿನ್ನವಾಗಿ ಯಾವ ದ್ವೈತ ಪದಾರ್ಥವೂ ಇಲ್ಲವೇ ಇಲ್ಲ. ಯಾವುದೇ ಆಗಲಿ ಪದಾರ್ಥ ಇಲ್ಲ. ಸುಖ ಇಲ್ಲ, ದುಃಖ ಇಲ್ಲ, ಮರಣ ಇಲ್ಲ, ರೋಗ ಇಲ್ಲ, ಮತ್ತೆ ಯಾವ ಮನುಷ್ಯ ಇಲ್ಲ, ಎಲ್ಲ ಯಾವುದೂ ಇಲ್ಲ ತನಗಿಂತ ಭಿನ್ನವಾಗಿ. ಹೀಗಿರೋದ್ರಿಂದ ಯಾತಕ್ಕೆ ಹೆದರ್ಬೇಕು ಅವನು? ಇದ್ರಲ್ಲೇ ಎರಡನೇ ಮತ್ತು ಹೆದರ್ತಕ್ಕಂಥದ್ದು. ಈ ಕಾರಣದಿಂದ ನಾವು ಇವನನ್ನ ವಿದ್ವಾನ್, ಇದರ ವಿದ್ವಾಂಸ ಜ್ಞಾನಿ, ಇವನನ್ನ ಯಾವುದಕ್ಕೂ ಹೆದರುವುದಿಲ್ಲ, ಮರಣಕ್ಕೂ ಹೆದರುವುದಿಲ್ಲ. ಯಾಕೆ? ಇವನ ಮರಣವೇ ಇಲ್ಲ. ಆದ್ದರಿಂದ ಇದು ಯಾಕೆ? ಇವನಿಗಿಂತ ಭಿನ್ನವಾಗಿ ಯಾವುದೂ ಇಲ್ಲ. ಸ್ವಲ್ಪ ಹೆದರ್ತಾನಲ್ಲ ಅಂದ್ರೆ ಅವ ಏನು ಅಂತ ಅರ್ಥ ಮಾಡ್ಬೇಕು ಗೊತ್ತೇನು? ಅದನ್ನ ಹೇಳ್ತಾರೆ. ಅವಿದ್ಯೆಯ, ಇವನು ವಿದ್ವಾಂಸ, ವಿದುಷಃ, ಇವನು ಅವಿದ್ವಾಂಸ, ಇವನು ಅಜ್ಞಾನಿ. ಇವನು ಅವಿದ್ಯೆಯ ಯದಾ ಉದರಮಂತರಂ ಕುರುತೆ. ಉದರಂ ಅಂದ್ರೆ ಏನು ಹೇಳಿತ್ತಲ್ಲ, ಉತ್ ಅರಂ ಅಂದ್ರೆ ಸ್ವಲ್ಪವಾದರೂ, ಎಷ್ಟೋ ಒಂದು ತೂಜಿ ಮೊನೆ ಎಷ್ಟು ಅಂತರಂ ಕುರುತೆ. ಅಂದ್ರೆ ಅಂತರ ಅಂದ್ರೆ ಏನು? ಭೇದವನ್ನ ಅಂದ್ರೆ ಏನು? ಏನು ಇಲ್ಲ ಕಂಡ್ರಿ, ನನಗಿಂತ ಭಿನ್ನವಾದ ವಸ್ತು ಯಾವುದು ಆದರೂ ಕೂಡ ಏನೋ ಒಂದು ಸ್ವಲ್ಪ ಯಾವುದೋ ಇದ್ದಾಗ ಕಾಣ್ತಾ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಹೆದರಿಕೆ ಅಂದ್ಬಿಡ್ತಾನೆ. ಅಲ್ಲಿ ಉದರಮಂತರಂ ಕೊಡುತ್ತೆ. ಸ್ವಲ್ಪವಾದರೂ ಕೂಡ ಸೂಜಿಯ ಮೊನೆಯಷ್ಟಾದರೂ ಭೇದವನ್ನ ಮಾಡಿದ್ದೆ ಆದರೆ, ಭೇದ ಅಂದ್ರೇನು? ಎರಡು ವಸ್ತು, ನನಗಿಂತ ಇನ್ನೊಂದು ವಸ್ತು ಆಗಿದೆ ಮಾಡಿದ್ದೆ ಆದರೆ ಅಥ ತಸ್ಯ ಭಯಂ ಭವತಿ ಇತಿ ಉಕ್ತಂ. ಆಗ ಇವನಿಗೆ ಭಯವಾಗುತ್ತೆ. ಅದು ಪೂರ್ಣವಾಗಿ ಅಜ್ಞಾನಿ ಅಲ್ಲ, ಎಲ್ಲೋ ಸ್ವಲ್ಪ ಎಲ್ಲ ಓದ್ಕೊಂಡಿದ್ದಾನೆ, ಸ್ವಲ್ಪ ಒಂದು ಅಂತರ ಭೇದ ಬಂದ್ಬಿಡ್ತೀವಿ. ಯಾಕೋ ಪರಮಾತ್ಮ ವೇದ ಸ್ವಲ್ಪ ಆದರೆ ಭಯವ ಅಷ್ಟಾದ್ರೂ ಸಾಕು ಭಯಕ್ಕೆ ಕಾರಣ. ಇವನಿಗೆ ವಿದ್ವಾಂಸನಿಗೆ ಯಾವುದು ಉದರಾಂತರ ಇಲ್ಲವೂ ಪರಿಪೂರ್ಣವಾಗಿ ಇವನು ತನಗಿಂತ ಭಿನ್ನವಾದ ಯಾವ ತತ್ವವೂ ಇಲ್ಲ ಎಂದು ತಿಳಿದುಕೊಂಡಿದ್ದಾನೆ. ಮತ್ತು ವಿದುಷಶ್ಚ ಅವಿದ್ಯಾ ಕಾರ್ಯಸ್ಯ ತೈಬೇರಿಕ ದೃಷ್ಟ ದ್ವಿತೀಯ ಚಂದ್ರವತ್ ನಾಶಾತ್ ಭಯ ನಿಮಿತ್ತಸ್ಯ ನ ಬಿಭೇತಿ ಕುತಶ್ಚನ ಇದು ಯುಜ್ಯತೆ. ಅವನು ಯಾವ ಕಾರಣಕ್ಕೂ ಹೆದರುವುದಿಲ್ಲ ಅನ್ನೋದು ಹೊಂದುತ್ತೆ ಗೊತ್ತೇನಪ್ಪ ಅಂದ್ರೆ, ವಿದುಷಶ್ಚ ಇವನು ಜ್ಞಾನಿ, ಇವನಿಗೆ ಏನಾಗಿದೆ? ಅವಿದ್ಯೆಯ ಕಾರ್ಯವಾದ, ಇದು ವಿದ್ವಾಂಸ ಇದ್ದಾನೆ, ಜ್ಞಾನಿ ಇದ್ದಾನೆ, ಅವನಿಗೆ ಏನಾಗಿದೆ? ಅವಿದ್ಯೆಯ ಕಾರ್ಯವಾದ ಈ ಹೊರೆ ಬಂದಿರತಕ್ಕಂಥ ಕಣ್ಣವನು ಏನ್ ನೋಡ್ತಾನೆ? ಚಂದ್ರ. ಓಹೋ, ಚಂದ್ರನ ಪಕ್ಕ ಇನ್ನೊಬ್ಬ ಎಂಟಿ ಚಂದ್ರ ಕಾಣ್ತಾನೆ. ಯಾರಿಗೆ? ಕಣ್ಣದ ಪೊರೆ ಬಂದವನು. ಹೋದ ಡಾಕ್ಟರ್ ಹತ್ರ ಪೊರೆ ನಿವಾರಿಸ್ಕೊಂಡ. ಆಗ ಏನಾಯ್ತು? ಒಂದೇ ಕಾರಣ ಏನಾಯ್ತು?
ತೈಮಿರಿಕ ದೃಷ್ಟ ದ್ವಿತೀಯ ಚಂದ್ರವತ್ ನಾಶಾತ್. ಇವನಿಗೆ ಕಣ್ಣನ್ ಹೊರೆ ಹೋಯ್ತು, ಇವನಿಗೆ ಅವಿದ್ಯಾ ಅಂತಕ್ಕಂಥದ್ದು ಹೋಯ್ತು. ಅವಿದ್ಯಾ ಎನ್ನತಕ್ಕಂಥ ಪೊರೆ ಹೋಯ್ತು ಇವನಿಗೆ. ಹೋದ್ಮೇಲೆ ಇವನಿಗೆ ದ್ವಿತೀಯ ಚಂದ್ರ ಕಾಣ್ತಾನ? ಕಾಣಲ್ಲ. ಆದ್ದರಿಂದ ಇವನಿಗೆ ಆ ಒಂದು ಪೊರೆ ಅಂತಕ್ಕಂಥ ಅವಿದ್ಯಾ ಪೊರೆ ಅಂತ ಕಳಿಸ್ಕೊಂಡಿದ್ದಾನೆ. ಇವನಿಗೆ ಎರಡನೇ ಚಂದ್ರ, ಎರಡನೇ ಚಂದ್ರ ಭ್ರಾಂತಿ, ಭ್ರಮೆ. ಭ್ರಮೆ ಅಂತಕ್ಕಂಥದ್ದು ಸಾಧ್ಯವೇ ಇಲ್ಲ. ದ್ವಿತೀಯ ವಸ್ತು ಬರಬೇಕಾದ್ರೆ ಭ್ರಮೆ, ಎಲ್ಲ ಭ್ರಮೆನೆ. ಒಂದು ಅಲ್ಲದಲ್ಲೇ ಅದು ಕೊಡೋದು ಭ್ರಮೆನೆ. ಹೀಗೆ ಮತ್ತೆ ಇನ್ನು ಈ ನಾವು ಹಿಂದೆ ಹೇಳಿದ್ರೆ ಅದನ್ನು ತಗೊಂಡೆ. ಮನೋಮಯೇಚ ಉದಾಹರ್ತೋ ಮಂತ್ರ. ಈ ಮಂತ್ರವನ್ನ ಆ ಮನೋಮಯ ಕೋಶವನ್ನ ಹೇಳುವಾಗ ಇದೇ ಮಂತ್ರವನ್ನು ಹೇಳಿದ್ದಾರೆ. ಯಾವುದನ್ನ? ಇದೇ ಮಂತ್ರವನ್ನ. ಅಲ್ಲಿ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಬರೆದಿದ್ದಾರೆ. ಮನಸ್ಸಃ ಬ್ರಹ್ಮವಿಜ್ಞಾನ ಸಾಧನತ್ವಾತ್ ತತ್ರ ಬ್ರಹ್ಮತ್ವಂ ಅಧ್ಯಾರೋಪ್ಯ ತತ್ಸ್ತುತ್ಯರ್ಥಂ ನ ಬಿಭೇತಿ ಕದಾಚನ. ಅಲ್ಲಿ ಕದಾಚನ ಅಂತ ಹೇಳಿದ್ರು. ಇತಿ ಭಯ ಮಾತ್ರ ಪ್ರತಿಷಿದ್ಧ. ಏನಾಗುತ್ತೆ ಅಲ್ಲೂ ಬ್ರಹ್ಮ ಅಂತ ಹೇಳ್ತಾ ಯಾಕೆ ಹೇಳಿದ್ರೆ ಮನಸ್ಸು ಏನಾಗಿದೆ? ಬ್ರಹ್ಮವನ್ನ ತಿಳಿಯುವುದಕ್ಕೆ ಮನಸ್ಸು ಸಾಧನ. ಮನಸ್ಸೇ ತಾನ ಎಲ್ಲದಕ್ಕೂ ಸಾಧನ. ಬ್ರಹ್ಮವನ್ನು ತಿಳಿಯುವುದಕ್ಕೂ ಅದೇ ಸಾಧನ. ಸಾಮಾನ್ಯವಾದ ಶಾಸ್ತ್ರ ಯಾವುದದು? ಅದು ಯಾವ್ದಾದ್ರು ಇರ್ಬೋದು. ತಂತ್ರಶಾಸ್ತ್ರ ಇರ್ಬೋದು, ಮಂತ್ರಶಾಸ್ತ್ರ ಇರ್ಬೋದು, ವೈದ್ಯಕೀಯ ಶಾಸ್ತ್ರ ಇರ್ಬೋದು, ಯಾವುದಾದ್ರು ಮನಸ್ಸಿಗೆ ಇರ್ಬೇಕು ಸರ್. ಮನಸ್ಸಿನ ಸರ್. ಹೀಗೆ ಈ ಮನಸ್ಸು ಅಂತಕ್ಕಂಥದ್ದು ಬ್ರಹ್ಮದ ಒಂದು ವಿಜ್ಞಾನಕ್ಕೂ ಸಾಧನ ಆಗಿದೆ. ಆದ್ದರಿಂದ ಆ ಮನಸ್ಸಿನಲ್ಲಿ ಬ್ರಹ್ಮತ್ವವನ್ನ ಅಧ್ಯಾರೋಪ ಮಾಡಿ ಏನ್ ಮಾಡ್ತಾರೆ? ಅದನ್ನ ಸ್ತೋತ್ರ ಪ್ರಶಂಸೆ ಮಾಡುವುದಕ್ಕಾಗಿ ಏನ್ ಹೇಳಿದ್ರಲ್ಲಿ ನೋಡ್ರಿ, ಈ ಮನಸ್ತತ್ವವನ್ನ ತಿಳಿದವನು, ಬ್ರಹ್ಮತತ್ವ ಅಲ್ಲ ಮನಸ್ತತ್ವವನ್ನು ತಿಳಿದವನು ಯಾವಾಗಲೂ ಕೂಡ ಹೆದರುವುದಿಲ್ಲ ಅಂತ ಹೇಳಿದ್ದಾರಲ್ಲಿ. ಯಾವಾಗಲೂ ಹೆದರುವುದಿಲ್ಲ ಅಂತ ಹೇಳಿ ಭಯ ಮಾತ್ರ ಪ್ರತಿಸಿದ್ಧಂ. ಯಾವಾಗಲೂ ಭಯ ಮಾತ್ರ, ಕೇವಲ ಭಯ ಅಷ್ಟೇ ಹೇಳಿದ್ದಾರೆ. ಅವನು ಇರೋದಿಲ್ಲ ಅಂತ ಏನ್ ಹೇಳಲಿಲ್ಲ? ಆ ಭಯಕ್ಕೆ ಕಾರಣವನ್ನು ಹೇಳಲಿಲ್ಲ. ಅಲ್ಲಿ ಇಲ್ಲ ಅಂತ ಹೇಳಲಿಲ್ಲ. ಭಯಕ್ಕೆ ಕಾರಣವೂ ಇಲ್ಲ ಅಂತ ಹೇಳಲಿಲ್ಲ. ಹಾಗೆ ಹೇಳದೆ ಇದ್ರೆ ಏನಾಗುತ್ತೆ ನೋಡ್ರಿ, ಇವನಿಗೆ ಯಾವಾಗಲೂ ಕೂಡ ಭಯವಿಲ್ಲ ಅಂದ್ರೆ ಯಾವುದೋ ಒಂದರಿಂದ ಯಾವಾಗಲೂ ಭಯವಿಲ್ಲ, ಇನ್ನೊಂದರಿಂದ ಇರಬಹುದು. ಯಾಕೆ? ಭಯಕ್ಕೆ ಕಾರಣ ಅಂತ ಕಥೆಯಲ್ಲಿದೆ. ಹೌದ್ ತಾನೆ? ಈಗ ಏನೋ ಹೇಳ್ದ, ಕಣ್ಣಿನ ಪೊರೆ ಬಂದಿತ್ತು, ಡಾಕ್ಟರ್ ಹತ್ರ ಹೋದ. ಅವ್ರು ನೋಡಿದ್ರು, ಏನೋ ಆಯ್ತು ಬಿಡಿ, ಎರಡು ಕಣ್ಣಿಗೂ ಬರೆ ಬಂದ್ಬಿಟ್ಟಿತ್ತು ಅವ್ರಿಗೆ. ಒಂದು ಕಣ್ಣನ್ನು ಮಾಡಿದ್ರು. ಒಂದು ಕಣ್ಣು ಮಾಡಿದಾಗ ಏನಾಯ್ತು, ಎಲ್ಲ ಸುಧಾರಣೆ ಆಯ್ತು. ಇನ್ನೊಂದು ಕಣ್ಣು ಹಾಗೆ ಉಳ್ಕೊಂಡಿತ್ತು, ಇನ್ನೊಂದು ಚೆನ್ನಾಗಿ ಕಾಣ್ತಾನೆ ಇದೆ. ಹಾಗಾಗಿ ಏನಾಗುತ್ತೆ, ಇವನಿಗೆ ಕಾರಣ ಆ ಪರೆ ಇತ್ತಲ್ಲ, ಆ ಕಾರಣ ಎರಡು ಚಂದ್ರ ಕಾರಣಕ್ಕೆ ಕಾರಣ ಅದು ಪೂರ್ಣವಾಗಿ ಹೋಗಿರ್ಲಿಲ್ಲ, ಸ್ವಲ್ಪ ಇತ್ತು. ಇನ್ನೊಂದರಿಂದ ಭಯ ಆಗ್ಬೋದು ಇತ್ತು. ಆದ್ರೆ ಇಲ್ಲ, ಇವತ್ತು ಇಲ್ಲ. ಆದ್ರೆ ಇದು ಅದ್ವೈತ ವಿಷಯ. ಇದು ಅದ್ವೈತ, ಅದು ಮನಸ್ಸಿನ ವಿಷಯ, ಇದು ಅದ್ವೈತದ ವಿಷಯ. ಇಲ್ಲಿ ನಭೇತಿ ಕುತಶ್ಚನ ಅಂತ ಹೇಳಿ ಭಯ ನಿಮಿತ್ತಮೇವ ಪ್ರತಿಸಿದ್ಧತೆ. ಇಲ್ಲಿ ಭಯಕ್ಕೆ ಕಾರಣವೇ ಅವನಿಗೆ ಇರುವುದಿಲ್ಲ. ಕಾರಣವೇ ಇದ್ದೇ ಇನ್ಯಾವ ಯಾವುದರಿಂದ ಭಯ? ಮೂಲೆ ಕುಠಾರ ಅಂತೆಗೆ ಬೇರೆ ಸಹಿತ ಕಿತ್ತೋಗೋದು ಬಿಟ್ರೆ ಹೇಗೆ ಬರುತ್ತೆ ಇದು ಭಯ? ಇಲ್ವೇ. ಇದು ಭಯ ನಿಮಿತ್ತಮೇವ ಪ್ರತಿಸಿದ್ಧತೆ ಅಂತ ಹೇಳಿ ಭಯಕ್ಕೆ ಕಾರಣವನ್ನೇ ಇಲ್ಲಿ ಎಂದಷ್ಟು ಕೂಡ ಇರುವುದಿಲ್ಲ ಅಂತ ಹೇಳಿ ನ ಕುತಶ್ಚನೇತಿ ಅಂತ ಹೇಳಿದ್ದಾರೆ. ನ ಬಿಭೇತಿ ಕುತಶ್ಚನೇತಿ ಅಂತ ಹೇಳಿದ್ದಾರೆ. ಅಲ್ಲಿ ಮನಸ್ತತ್ವವನ್ನು ಹೇಳಿದ್ದಾರೆ. ಮನಸ್ತತ್ವವನ್ನು ಹೇಳಿದ್ರೂ ಕೂಡ ನ ಬಿಭೇತಿ ಅಂತ ಹೇಳ್ಬಿಟ್ರು. ಆದ್ರೆ ಆ ಮನಸ್ತತ್ವ ಅಷ್ಟು ಬಲವತ್ತರವಾದದ್ದು. ಅದನ್ನು ಬ್ರಹ್ಮವನ್ನು ಅರಿಯುವುದಕ್ಕೆ ಮುಖ್ಯವಾದ ಸಾಧನ ಅದು. ಆದ್ದರಿಂದ ಸ್ತುತಿಗೋಸ್ಕರ, ಪ್ರಶಂಸೆಗೋಸ್ಕರ ಅವನು ಹೆದರುವುದಿಲ್ಲ ಅಂತ ಹೇಳಿದ್ದಾರೆ ಅಷ್ಟೆ. ನಿಜವಾಗ್ಲೂ ಹೆದರುವುದಿಲ್ಲ ಅಂತ ಇಲ್ಲ. ಹೆದರುವುದಿಲ್ಲ ಯಾವಾಗ?
ಬ್ರಹ್ಮವನ್ನು ತಿಳಿದಾಗ ಹೆದರುವುದಿಲ್ಲ. ಯಾವಾಗಲೂ ಅಂತ ಅಂದ ಅಷ್ಟು ಮಾತ್ರ ಅಲ್ಲ, ಯಾವ ಕಾರಣಕ್ಕೂ ಹೆದರುವುದಿಲ್ಲ, ಕಾರಣವೇ ಇರುವುದಿಲ್ಲ. ಹೀಗೆ ಇಲ್ಲಿ ಇದು ಪರಮಾರ್ಥ ಇದೆ. ಪರಮಾರ್ಥವಾಗಿ ಇವನಿಗೆ ಯಾವ ಕಾರಣವೂ ಇಲ್ಲ, ಹೆದರಿಕೆಯ ಕಾರಣವೇ ಇಲ್ಲ. ಇನ್ನು ಇದರಿಂದ ಅದರಿಂದ ಏನು ಕಾರಣವೇ ಇಲ್ಲದೆ ಇರುವಾಗ ಹೆದರಿಲ್ಲ. ಆದ ಕಾರಣವನ್ನ ಇಲ್ಲಿ ತೆಗೆದು ಹಾಕ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಭಾಗ ಇದು. ಮುಂದಿನ ಭಾಗ ಒಂದು ಸ್ವಲ್ಪ ಇದೆ. ಅದಕ್ಕೆ ಈ ಭಯಕ್ಕೆ ಕಾರಣವೇ ಹೊರಟೋಗಿರುತ್ತೆ, ಕಾರಣವೇ ಇವನಿಗೆ ಇರೋದಿಲ್ಲ ಅಂದ್ರಲ್ಲ, ಅದು ಹೇಗೆ ಸ್ವಾಮಿ? ಇವಾಗ ಭಯಕ್ಕೆ ಕಾರಣ ಇಲ್ಲ ಅಂದ್ರೆ ಹೇಗೆ ಅಂತ ಹೇಳಾಯ್ತು. ಭಯಕ್ಕೆ ಯಾವ ಅವಕಾಶ ಇಲ್ಲ ಅಂತ ಹೇಳಾಯ್ತು. ಯಾಕೆ? ಕಾರಣವೇ ಇಲ್ಲ ಅಂತ ಹೇಳಾಯ್ತು. ಈ ಕಾರಣ ಇಲ್ಲ ಅಂತ ಅನ್ನೋದು ಹೇಗೆ ಇಲ್ಲಿ ಅಂತ ಅನ್ನೋದಕ್ಕೆ ಅದನ್ನ ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಅದನ್ನ ನಾಳೆ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.